Hello, good morning to everybody. Today we are discussing about the different types of bearings. So bearing ಅಲ್ಲಿ ಎಷ್ಟು ವಿಧ ಬರ್ತಾವು, ಬೇರಿಂಗ್ ಅಂದ್ರೆ ಏನು, ಬೇರಿಂಗ್ ಎಲ್ಲ ಯಾಕೆ ಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ವಾಟ್ ಈಸ್ ಬೇರಿಂಗ್ ಅನ್ನೋದನ್ನ ನೋಡೋಣ. ಬೇರಿಂಗ್ ಏನಿದು ಬೇರಿಂಗ್? ಬೇರಿಂಗ್ ಆರ್ ಯೂಸ್ parts having relative motion. The motion may be rotational, reciprocating, or combination of these movements. ಸೊ ಬೇರಿಂಗ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲಿ ಎರಡು ಪಾರ್ಟ್ಗಳ ಮಧ್ಯೆ ಮೂಮೆಂಟ್ ಇರುತ್ತೆ. ಸೊ ಆ ಮೂಮೆಂಟ್ ರೋಟೇಷನಲ್ ಮೂಮೆಂಟ್ ಇರ್ಬೋದು, ಅಥವಾ ರೆಸಿಪ್ರೊಕೇಟಿಂಗ್ ಮೂಮೆಂಟ್ ಇರ್ಬೋದು, ಅಥವಾ ಎರಡು ಒಂದು ರೋಟೇಟಿಂಗ್ ಒಂದು ಪಾರ್ಟ್ ರೋಟೇಟ್ ಆಗ್ತಿರ್ತದೆ, ಇನ್ನೊಂದು ಪಾರ್ಟ್ ರೆಸಿಪ್ರೊಕೇಟ್ ಆಗ್ತಾ ಇರ್ಬೋದು. ಸೊ ಆ ತರ ಮೋಷನ್ ಇರೋದ್ರಲ್ಲಿ ನಾವೇನ್ ಮಾಡ್ತೀವಿ, ಬೇರಿಂಗ್ಸ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಎರಡು ಮೂವ್ಮೆಂಟ್ ಇರೋದ್ರಿಂದ ಅಲ್ಲಿ ಘರ್ಷಣೆ ಉಂಟಾಗಿ, ಫ್ರಿಕ್ಷನ್ ಉಂಟಾಗಿ ಅಲ್ಲಿ ಹೀಟ್ ಡೆವಲಪ್ ಆಗುತ್ತೆ. ಆ ಹೀಟ್ ಡೆವಲಪ್ ಆಗೋದನ್ನ ನಾವು ಕಡಿಮೆ ಮಾಡಲಿಕ್ಕೆ ಅಥವಾ ಮ್ಯಾಕ್ಸಿಮಮ್ ಆಗಿ ಅವಾಯ್ಡ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಬೇರಿಂಗ್ ಅನ್ನು ಯೂಸ್ ಮಾಡ್ತೀವಿ. ಸಪೋಸ್ ನಾವು ಏನಾದ್ರು ಬೇರಿಂಗ್ ಯೂಸ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಪವರ್ ಏನಿದೆಯಲ್ಲ ಲಾಸ್ ಆಗುತ್ತೆ, ಹೀಟ್ ಜನರೇಟ್ ಆಗಿ ಪವರ್ ಲಾಸ್ ಆಗುತ್ತೆ. ಆಮೇಲೆ ಈ ಶಾಫ್ಟ್ಗಳು ಏನಿದಾವಲ್ಲ ಬೇಗ ಸೌಂಡ್ ಬರ್ತಾವೆ, ಅದರ ಅಕ್ಯುರೇಸಿ ಹಾಳಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಔಟ್ ಬರ್ಲಿಕ್ಕೆ ಶುರು ಆಗ್ತಾವೆ, ವಾಬ್ಲಿಂಗ್ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಲಿಕ್ಕೆ ಏನ್ ಮಾಡ್ತೀವಿ, ಬೇರಿಂಗ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಬೇರಿಂಗ್ ಫಾರ್ಮ್ parts of an assembly or mechanism which supports or constrain another part in assembly. ಇಲ್ಲಿ ನೋಡಿ, ಬೇರಿಂಗ್ ಏನ್ ಮಾಡುತ್ತೆ ಅಂದ್ರೆ ಅಸೆಂಬ್ಲಿಯಲ್ಲಿ ಒಂದು ಪಾರ್ಟ್ ನ ಮೂವ್ಮೆಂಟ್ ಆಗೋ ರೀತಿ ಕನ್ಸ್ಟ್ರೈನ್ ಮಾಡುತ್ತೆ. ಅಲ್ಲಿಗೆ ತಟಸ್ಥವಾಗಿ ನಿಲ್ಲೋ ಅಲ್ಲಿಂದ ಮೂವ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಶಾಫ್ಟ್ ಇದೆ, ಎರಡು ಎಂಡಲ್ಲಿ ಏನಿದಾವಲ್ಲ ಇಲ್ಲಿ ಬೇರಿಂಗ್ಸ್ ಇವು. ಈ ಶಾಫ್ಟ್ ರೊಟೇಟ್ ಆಗುತ್ತೆ. ರೊಟೇಷನಲ್ ಮೂವ್ಮೆಂಟ್ಗೆ ಈಸಿಯಾಗಿ ಯಾವುದೇ ರೀತಿಯ ಫ್ರಿಕ್ಷನ್ ಆಗದ ರೀತಿಯಲ್ಲಿ ಈ ಬೇರಿಂಗ್ ಸಪೋರ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಈ ಶಾಫ್ಟ್ ಆಕ್ಸಿಯಲ್ ಆಗಿ ಮೂವ್ಮೆಂಟ್ ಆಗದೇನೆ ಹಿಂಗೆ ಈ ರೀತಿಯಾಗಿ ಮೂವ್ಮೆಂಟ್ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ. ಯೂಸಸ್: ಬೇರಿಂಗ್ಸ್ ಆರ್ ಯೂಸ್ ಟು ಸಪೋರ್ಟ್ ಅಂಡ್ ಹೋಲ್ಡ್ ದ ಶಾಫ್ಟ್ ಇನ್ ಫಿಕ್ಸ್ಡ್ ಪೊಸಿಷನ್. ಶಾಫ್ಟ್ ಅನ್ನ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಹಿಡಿದಿಡ್ಲಿಕ್ಕೆ ಮೇನ್ ಇದು ಅಂದ್ರೆ ಇದರದ್ದು ಶಾಫ್ಟ್ಸ್ ಗಳನ್ನ ಫಿಕ್ಸ್ ಪೊಸಿಷನ್ ಅಲ್ಲಿ ಇಡ್ಲಿಕ್ಕೆ ಯೂಸ್ ಆಗ್ತದೆ. ಪ್ಲೇನ್ ಬೇರಿಂಗ್ಸ್ ಏನು? ಪ್ಲೇನ್ ಬೇರಿಂಗ್ಸ್ ನೋಡಿ, ಇದು ಶಾಫ್ಟ್ ಈ ಬ್ಲಾಕ್ ಮೇಲೆ ಮೌಂಟ್ ಆಗಿದೆ. ಡೈರೆಕ್ಟ್ ಅಕಸ್ಮಾತ್ ಏನಾದರೂ ಈ ಬ್ಲಾಕ್ ಮೇಲೆ ಮೌಂಟ್ ಆದ್ರೆ ಇದು ರೋಟೇಟಿಂಗ್ ಶಾಫ್ಟ್, ರೋಟೇಟ್ ಆಗ್ತಾ ಇರುತ್ತೆ ಯಾವಾಗ. ಸಪೋಸ್ ಇಲ್ಲಿ ಮಧ್ಯೆ ಒಂದು ಪೀಸ್ ಇದೆ ನೋಡಿ, ಹಾಫ್ ರೌಂಡ್ ಸಿಲಿಂಡ್ರಿಕಲ್ ಟೈಪ್ ಸ್ಲೀವ್ ತರ ಒಂದು ಪೀಸ್ ಇದೆ. ಈ ಪೀಸ್ ಏನಾದರೂ ಇಲ್ಲದೆ ಡೈರೆಕ್ಟ್ ಆಗಿ ಈ ಬ್ಲಾಕ್ ಮೇಲೇನೆ ಅದನ್ನು ನಾವು ಮೌಂಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕಾಲಾನಂತರದಲ್ಲಿ ಇದು ಸತತವಾಗಿ ರೋಟೇಟ್ ಆಗ್ತಾ ಇರುತ್ತೆ. ಸೊ ಇದು ಸ್ಟೇಷನರಿ ಇರುತ್ತೆ. ಸೊ ಇದು ಸತತವಾಗಿ ರೋಟೇಟ್ ಆಗೋದ್ರಿಂದ ಇಲ್ಲಿ ಫ್ರಿಕ್ಷನ್ ಆಗುತ್ತೆ ಈ ಸರ್ಫೇಸ್ ಮೇಲೆ. ಸೊ ಈ ಸರ್ಫೇಸ್ ಮೇಲೆ ಫ್ರಿಕ್ಷನ್ ಆಗಿ ಇಲ್ಲಿ ಸಾಫ್ಟ್ ಆದ್ರೂ ಸರಿಯಬಹುದು ಅಥವಾ ಈ ಬ್ಲಾಕ್ ಆದ್ರೂ ಸರಿ. ಯಾವ ಮಟೀರಿಯಲ್ ಸಾಫ್ಟ್ ಇರುತ್ತೆ ಅದು ಬೇಗ ಸರಿಯುತ್ತೆ. ಯಾವಾಗ ಸವೆತ ಬರುತ್ತೆ ಆವಾಗ ಅಲ್ಲಿ ಅಕ್ಯುರೇಸಿ ಹಾಳಾಗುತ್ತೆ, ಆವಾಗ ಆ ಪಾರ್ಟ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಎರಡು ಪಾರ್ಟ್ಗಳ ಮಧ್ಯೆ ಒಂದು ನೋಡ್ರಿ, ಈ ಮೆಟಲ್ ಮಾಡಿರ್ತಕ್ಕಂಥ ಸ್ಲೀವ್ ತರ ಸ್ಮಾಲ್ ಪೀಸ್ ಇದೆಯಲ್ಲ, ಹಾಫ್ ರೌಂಡ್ ಪೀಸ್, ಇಂಥ ಪೀಸ್ ಅನ್ನ ಹಾಕ್ತೀವಿ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಪ್ಲೇನ್ ಬೇರಿಂಗ್ ಅಂತ ಹೇಳ್ತೀವಿ. ಪ್ಲೇನ್ ಆಗಿರುತ್ತೆ, ಅಕ್ಯುರೇಟ್ ಆಗಿ ಮಷಿನ್ ಆಗಿರುತ್ತೆ, ಸರ್ಫೇಸ್ ಬಹಳ ಚೆನ್ನಾಗಿ ಮಷಿನಿಂಗ್ ಆಗಿರುತ್ತೆ, ಬಹಳ ಫಿನಿಶಿಂಗ್ ಇರುತ್ತೆ. ಏನ್ ಮಾಡುತ್ತೆ ಇದು ಪ್ಲೇನ್ ಬೇರಿಂಗು? allows the shaft to run freely. ಶಾಫ್ಟ್ ಫ್ರೀ ಆಗಿ ರೋಟೇಟ್ ಆಗಲಿಕ್ಕೆ ಶಾಫ್ಟ್ ಇದು ಸಹಾಯ ಮಾಡುತ್ತೆ. ಮಿನಿಮೈಸ್ ದ ರಬ್ಬಿಂಗ್ ಆಕ್ಷನ್. ಸೊ ಇಲ್ಲಿ ರಬ್ಬಿಂಗ್ ಆಕ್ಷನ್, ಎರಡು ಪಾರ್ಟ್ಗಳ ಮಧ್ಯೆ ರಬ್ಬಿಂಗ್ ಆಕ್ಷನ್ ಏನಿರ್ತದಲ್ಲ, ರಬ್ಬಿಂಗ್, ಸೊ ಆ ಆಕ್ಷನ್ ಅನ್ನು ಏನ್ ಮಾಡುತ್ತೆ, ಇದು ಕಡಿಮೆ ಮಾಡುತ್ತೆ. ಬೇರಿಂಗ್ಸ್ ಆರ್ ಜನರಲಿ ಗ್ರೂಪ್ಡ್ ಆಸ್ ಪ್ಲೇನ್ ಬೇರಿಂಗ್ಸ್ ಅಂಡ್ ಆಂಟಿ ಫ್ರಿಕ್ಷನಲ್ ಬೇರಿಂಗ್. ಇಲ್ಲಿ ಮುಖ್ಯವಾಗಿ ಎರಡು ರೀತಿ ಬರ್ತವೆ, ಒಂದು ಪ್ಲೇನ್ ಬೇರಿಂಗು, ಇನ್ನೊಂದು ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅಂತ ಬರುತ್ತೆ. ಒಂದು ಪ್ಲೇನು, ಇನ್ನೊಂದು ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅಂತ ಬರುತ್ತೆ. ಏನ್ ನೋಡೋಣ, ಪ್ಲೇನ್ ಬೇರಿಂಗ್ ಹೆಂಗಿರುತ್ತೆ, ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಹೆಂಗಿರುತ್ತೆ. ಸೊ ಇದು ಪ್ಲೇನ್ ಬೇರಿಂಗ್ ನೋಡಿ, ಪ್ಲೇನ್ ಬೇರಿಂಗು ಇದು
ಮೌಂಟಿಂಗ್ ಬ್ಲಾಕ್ ಬರುತ್ತೆ. ಇಲ್ಲೊಂದು ಏನಿದೆಯಲ್ಲ ಇದು ಪ್ಲೇನ್ ಬೇರಿಂಗ್, ಇದ್ರ ಒಳಗಡೆ ಬೇರೆ ಏನಿಲ್ಲ, ಇದು ಒಂಥರ ಸಿಲಿಂಡ್ರಿಕಲ್ ಒಳಗಡೆ ಹೋಲ್ ಇರ್ತಕ್ಕಂಥ ಸಿಲಿಂಡ್ರಿಕಲ್ ಪೀಸ್ ಒಳಗಡೆ ಮಿಷನಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಶಾಫ್ಟ್ನ ಹಾಕ್ತೀವಿ, ಆಮೇಲೆ ಇದನ್ನ ಮೌಂಟ್ ಮಾಡ್ತೀವಿ. ಸೊ ಇದು ಪ್ಲೇನ್ ಬೇರಿಂಗ್ ನೋಡಿ. ಇದು ಕೂಡ ಇಲ್ಲಿ ಇದು ಬ್ಲಾಕ್ ಮೌಂಟಿಂಗ್ ಬ್ಲಾಕ್ ಅಂತ ಇದು ಹ್ಯಾಚಿಂಗ್ ಮಾಡಿದೆಯಲ್ಲ ಮೌಂಟಿಂಗ್ ಬ್ಲಾಕ್ ಇದು. ಸೊ ಇದು ಶಾಫ್ಟ್ ರೊಟೇಟಿಂಗ್ ಶಾಫ್ಟ್ ಇದು. ಇಲ್ಲಿ ಏನಿದೆಯಲ್ಲ ಬ್ಲಾಕ್ ಕಲರ್ ಅಲ್ಲಿ, ಸೊ ಇದು ಪ್ಲೇನ್ ಬೇರಿಂಗ್ ಏನಿದೆಯಲ್ಲ ಇದು ಪ್ಲೇನ್ ಬೇರಿಂಗ್. ಸೊ ಅಕಸ್ಮಾತ್ ನಮಗೆ ಇಲ್ಲಿ ಇದು ವರ್ಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಬೇರಿಂಗ್ ಸವಿಯುತ್ತೆ. ಬೇರಿಂಗ್ ಸವಿದಾಗ ನಾವು ಈ ಪೀಸ್ ಅನ್ನಷ್ಟೇ ಚೇಂಜ್ ಮಾಡಬಹುದು. ಇದನ್ನು ಬ್ಲಾಕ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಶಾಫ್ಟ್ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ಲೇನ್ ಬೇರಿಂಗ್ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ದ ಲೋಡ್ ಆಫ್ ಅಪ್ಲಿಕೇಶನ್ ದೇ ಆರ್ ಕಾಲ್ಡ್ ರೇಡಿಯಲ್ ಆರ್ ಜರ್ನಲ್ ಅಂಡ್ ಥ್ರಸ್ಟ್ ಬೇರಿಂಗ್. ಈ ಪ್ಲೇನ್ ಬೇರಿಂಗ್ ಅಲ್ಲಿ ಕೂಡ ಲೋಡ್ ಯಾವ ರೀತಿ ಅಪ್ಲೈ ಆಗುತ್ತೆ, ಬೇರಿಂಗ್ ಮೇಲೆ ಯಾವ ರೀತಿ ಲೋಡ್ ಅಪ್ಲೈ ಆಗುತ್ತೆ ಅದರ ಮೇಲ್ಗಡೆಯಾಗಿ ಎರಡು ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದನೇದ್ದು ರೇಡಿಯಲ್ ಅಥವಾ ಜರ್ನಲ್ ಬೇರಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಥ್ರಸ್ಟ್ ಬೇರಿಂಗ್ ಅಂತ ಹೇಳ್ತೀವಿ. ಸೊ ರೇಡಿಯಲ್ ಅಥವಾ ಜನರಲ್ ಬೇರಿಂಗ್ ಅಂದ್ರೆ, ಜರ್ನಲ್ ಬೇರಿಂಗ್ ಅಂದ್ರೆ ಏನಂತ ನೋಡೋಣ. ಇನ್ ದಿಸ್ ದ ಲೋಡ್ ಈಸ್ ಅಟ್ ರೈಟ್ ಆಂಗಲ್ ಟು ದ ಬೇರಿಂಗ್ ಆಕ್ಸಿಸ್. ಸೊ ಬೇರಿಂಗ್ ಆಕ್ಸಿಸ್ ಏನಿರ್ತದಲ್ಲ ಆ ಬೇರಿಂಗ್ ಆಕ್ಸಿಸ್ಗೆ 90 ಡಿಗ್ರಿ ಆಗಿ ಲೋಡ್ ಬೀಳುತ್ತೆ. ಸಪೋಸ್ ಇದು ಶಾಫ್ಟ್ ಅಂತ ತಿಳ್ಕೊಡ್ರಿ, ಇದು ಬೇರಿಂಗ್. ಇಲ್ಲಿ ಶಾಫ್ಟ್ ರೊಟೇಟ್ ಆಗುತ್ತೆ. ಈ ಶಾಫ್ಟಿನ ಲೋಡ್ ಏನಿದೆಯಲ್ಲ ಈ ಬೇರಿಂಗ್ ಆಕ್ಸಿಸ್ ಇದೆ, ಬೇರಿಂಗ್ ಆಕ್ಸಿಸ್ಗೆ 90 ಡಿಗ್ರಿ ಆಗಿ ಬೀಳುತ್ತೆ. ಸೊ 90 ಡಿಗ್ರಿ ಅಂದ್ರೆ ಇಲ್ಲಿ ರೈಟ್ ಆಂಗಲ್ ಅಲ್ಲಿ ಬೀಳುತ್ತೆ. ಸೊ ಇಲ್ಲಿ ನೋಡ್ರಿ ಚಿತ್ರದಲ್ಲಿದೆ ಶಾಫ್ಟ್ ಆಕ್ಸಿಸ್ ಮತ್ತು ಬೇರಿಂಗ್ ಆಕ್ಸಿಸ್ ಒಂದೇ ಇದೆ. ಈ ಲೋಡ್ ಏನಿದೆಯಲ್ಲ ಮೇಲಿಂದ ಕೆಳಗಡೆ ಬೀಳುತ್ತೆ, ಯಾಕಂದ್ರೆ ಇದ್ರ ಮೇಲೆ ಮೌಂಟ್ ಆಗಿದೆ, ಲೋಡು ಇಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಇದಕ್ಕೆ ನಾವು ಈ ರೀತಿ ಲೋಡ್ ಬೀಳ್ತಕ್ಕಂಥ ಬೇರಿಂಗ್, ಲೋಡ್ ಅನ್ನ ತೆಗೆದುಕೊಳ್ತಕ್ಕಂಥ ಬೇರಿಂಗ್ ನಾವು ಏನಂತ ಹೇಳ್ತೀವಿ, ರೇಡಿಯಲ್ ಬೇರಿಂಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಥ್ರಸ್ಟ್ ಬೇರಿಂಗ್. ಇನ್ ದಿಸ್ ದ ಲೋಡ್ ಈಸ್ ಪ್ಯಾರಲಲ್ ಟು ದ ಬೇರಿಂಗ್ ಆಕ್ಸಿಸ್. ಇಲ್ಲಿ ನೋಡಿ ಶಾಫ್ಟ್ ವರ್ಟಿಕಲ್ ಆಗಿ ಮೌಂಟ್ ಆಗಿದೆ. ಸೊ ವರ್ಟಿಕಲ್ ಮೌಂಟ್ ಆಗಿದೆ ಅಂದ್ರೆ ಲೋಡ್ ಎಲ್ಲಿ ಬೀಳುತ್ತೆ, ಈ ತರ ಕೆಳಗೆ ಬೀಳುತ್ತೆ. ಅಂದ್ರೆ ಇಲ್ಲಿ ನೋಡಿ ಬೇರಿಂಗ್, ಇದು ಬೇರಿಂಗು. ಸೊ ಈ ಬೇರಿಂಗಿಗೆ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ ಲೋಡ್, ಈ ಬೇರಿಂಗ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇರುತ್ತೆ. ಇದು ಥ್ರಸ್ಟ್ ಬೇರಿಂಗ್. ಥ್ರಸ್ಟ್ ಬೇರಿಂಗ್ ಕೆಳಗಡೆ ಬರುತ್ತೆ, ಆಮೇಲೆ ಜರ್ನಲ್ ಬೇರಿಂಗ್ ಅಥವಾ ರೇಡಿಯಲ್ ಬೇರಿಂಗು ಈ ತರ ಬರುತ್ತೆ ಆಕ್ಸಿಸ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ಲೇನ್ ಬೇರಿಂಗ್. ಪ್ಲೇನ್ ಬೇರಿಂಗಿನ ಗುಣಲಕ್ಷಣಗಳು ಏನೇನು ಅನ್ನೋದನ್ನ ನೋಡೋಣ. ದೀಸ್ ಬೇರಿಂಗ್ಸ್ ಹ್ಯಾವ್ ಎ ಸಿಲಿಂಡ್ರಿಕಲ್ ಶೇಪ್ ಅಂಡ್ ಆರ್ ಫಿಟೆಡ್ ಇನ್ ಹೌಸಿಂಗ್. ಸೊ ಇವು ರೌಂಡ್ ಶೇಪ್ ಇರ್ತಾವೆ, ಮತ್ತೆ ಇವನ್ನ ಹೌಸಿಂಗ್ ಇರ್ತದೆ, ಆ ಹೌಸಿಂಗ್ ಅಲ್ಲಿ ಫಿಟ್ ಮಾಡಿರ್ತಾರೆ. ಫಸ್ಟ್ ರೌಂಡ್ ಶೇಪ್ ಇರುತ್ತೆ, ರೌಂಡ್ ಶೇಪ್ ಸ್ಲೀವ್ ತರ ಇರುತ್ತೆ. ಸೊ ಇವನ್ನ ಹೌಸಿಂಗ್ ಅಲ್ಲಿ ಫಿಟ್ ಮಾಡ್ತಾರೆ. ಪ್ಲೇನ್ ಬೇರಿಂಗ್ಸ್ ಆರ್ ಕೆಪ್ಟ್ ಇನ್ ಪೊಸಿಷನ್ ವಿದೌಟ್ ಅಲೋಯಿಂಗ್ ದಮ್ ಟು ರೊಟೇಟ್ ಅಲಾಂಗ್ ವಿತ್ ದ ಶಾಫ್ಟ್. ಸೊ ಇಲ್ಲಿ ಪ್ಲೇನ್ ಬೇರಿಂಗ್ಸ್ ಏನಿದಾವೆ, ಇಲ್ಲಿ ನೋಡ್ರಿ ಇದು ಹೌಸಿಂಗ್. ಈ ಹೌಸಿಂಗ್ ಒಳಗಡೆ ಇದೇನಿದೆಲ್ಲ ಇದು ಪ್ಲೇನ್ ಬೇರಿಂಗ್. ಸೊ ಈ ಬೇರಿಂಗ್ ಅನ್ನ ರೊಟೇಟ್ ಆಗ್ಲಿಕ್ಕೆ ಬರದೇ ಇರೋ ರೀತಿಯಲ್ಲಿ ಇವನ್ನ ಇಟ್ಟಿರ್ತಾರ. ಇಲ್ಲಿ ನೋಡಿ ಇದು ಬೇರಿಂಗು, ಇದು ರೋಟೇಟ್ ಆಗಂಗಿಲ್ಲ. ಈ ಶಾಫ್ಟ್ ರೋಟೇಟ್ ಆಗುತ್ತೆ, ಶಾಫ್ಟ್ ಜೊತೆ ಇದು ರೋಟೇಟ್ ಆಗ್ಬೋದು ಅಂತೇಳಿ ಕೀ ಹಾಕಿರ್ತಾರೆ. ಇಲ್ಲೊಂದು ಕೀ ಇದೆ, ಇಲ್ಲೊಂದು ಕೀ ಇದೆ, ಸೊ ಇಲ್ಲೊಂದು ಕೀ ಇದೆ ನೋಡಿ. ಸೊ ಈ ತರ ಏನ್ ಮಾಡ್ತಾರೆ ಅಂದ್ರೆ ಆ ಬೇರಿಂಗು ರೋಟೇಟ್ ಆಗದೆ ಇರೋ ರೀತಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಫಾರ್ ದಿಸ್ ಪರ್ಪೋಸ್ ದೇ ಆರ್ ಪ್ರೆಸ್ ಫಿಟೆಡ್ ಇನ್ ದ ಹೌಸಿಂಗ್ ಆರ್ ಪ್ರೊವೈಡೆಡ್ ವಿತ್ ಕೀ. ಸೊ ಇಲ್ಲಿ ಈ ಕೇಸಲ್ಲಿ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಇದು ಪ್ರೆಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಕೀ ಹಾಕಿದ್ದಾರೆ, ಇಲ್ಲಿ ಕೀ. ಸೊ ಇಲ್ಲಿ ಪ್ರೆಸ್ ಫಿಟ್ಟಿಂಗ್ ಇದೆ ಅಂದ್ರೆ ಇದರ ಡಯಾಮೀಟರ್, ಹೌಸಿಂಗಿನ ಡಯಾಮೀಟರ್, ಇನ್ನರ್ ಡಯಾಮೀಟರ್ ಈ ಬೇರಿಂಗಿನ ಔಟರ್ ಡಯಾಮೀಟರ್ಗಿಂತ ಕಡಿಮೆ ಇರುತ್ತೆ. ಅಂದ್ರೆ ಅವಾಗ ನಾವು ಪ್ರೆಸ್ ಫಿಟ್ಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಅವಾಗ ಈ ಬೇರಿಂಗ್ ಏನಿದೆಯಲ್ಲ ಹೊರಗಡೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಅಲ್ಲಿ ಲಾಕ್ ಆಗುತ್ತೆ. ಸೊ ಈಗ ಪ್ಲೇನ್ ಬೇರಿಂಗ್ ಅಲ್ಲಿ ನಾವು ಮೊದಲನೇದಾಗಿ ಅಕಾರ್ಡಿಂಗ್ ಟು ಲೋಡ್ ಬೇರಿಂಗ್ ಎರಡು ಟೈಪ್ ನೋಡ್ತೀವಿ. ಒಂದನೇದ್ದು ಜರ್ನಲ್ ಬೇರಿಂಗ್ ಅಥವಾ ರೇಡಿಯಲ್ ಬೇರಿಂಗು, ಇನ್ನೊಂದು ಥ್ರಸ್ಟ್ ಬೇರಿಂಗ್. ಸೊ ಈಗ ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಷನ್ ಇಲ್ಲಿ 4 ಟೈಪ್ ಪ್ಲೇನ್ ಬೇರಿಂಗ್ ಬರುತ್ತೆ.
ಅದರಲ್ಲಿ ಮೊದಲನೇದು ಸಾಲಿಡ್ ಬೇರಿಂಗ್ ಅಂತ, ಎರಡನೇದು ಸ್ಪ್ಲಿಟ್ ಬೇರಿಂಗು ಅಂತ, ಮೂರನೇದು ಸೆಲ್ಫ್ ಅಲೈನ್ಸಿಂಗ್ ಬುಷ್ ಬೇರಿಂಗ್ ಅಂತ, ಆಮೇಲೆ ನಾಲ್ಕನೇದು ಅಡ್ಜಸ್ಟೇಬಲ್ ಸ್ಲೈಡ್ ಬೇರಿಂಗ್ ಅಂತ. ಸೊ ಈಗ ಮೊದಲನೇದು ಸಾಲಿಡ್ ಬೇರಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. These are made of bearing materials in the form of bush and are press fitted in a fabricated or cast iron housing. ನೋಡಿ ಇಲ್ಲಿದೆಯಲ್ಲ, ಇದು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಸಾಲಿಡ್ ಬೇರಿಂಗ್. ಇದು ಒಂಥರ ಬುಷ್ ತರ ಇರುತ್ತೆ. ಒಳಗಡೆ ಸರ್ಫೇಸ್ ಏನಿದೆಯಲ್ಲ, ಶಾಫ್ಟ್ ಕೂಡ್ತಕ್ಕಂಥ ಸರ್ಫೇಸ್ ಅನ್ನ ಇದನ್ನ ಬಹಳ ಅಕ್ಯುರೇಟ್ ಆಗಿ ಸರ್ಫೇಸ್ ಅದನ್ನ ಇಂಟರ್ನಲ್ ಸರ್ಫೇಸ್ ಗ್ರೈಂಡಿಂಗ್ ಮಾಡಿರ್ತಾರೆ. ಬಹಳ ಸ್ಮೂತ್ ಆಗಿರುತ್ತೆ ಸರ್ಫೇಸು. ಇದನ್ನ ಇದು ಈ ಹೌಸಿಂಗ್ ಇದೆ ನೋಡಿ, ಈ ಹೌಸಿಂಗ್ ಅಲ್ಲಿ ಇಲ್ಲಿ ಪ್ರೆಸ್ ಫಿಟ್ ಆಗಿರುತ್ತೆ ಅಥವಾ ಒಂದು ಸ್ಕ್ರೂ ಇಂದ ಟೈಟ್ ಮಾಡ್ತಾರೆ. ಇಲ್ಲಿ ನೋಡಿ, ಸ್ಕ್ರೂಗೆ ಹೋಲ್ ಇದೆ, ಇಲ್ಲಿ ಸ್ಕ್ರೂ ಇಂದ ಟೈಟ್ ಮಾಡಿರ್ತಾರೆ ಅಥವಾ ಪ್ರೆಸ್ ಫಿಟ್, ಹೆಚ್ಚು ಪ್ರೆಸ್ ಫಿಟ್ ಇರುತ್ತೆ. ಇಲ್ಲಿ ಇದ್ರ ಮುಖಾಂತರ ಆಯಿಲ್ ಹಾಕ್ಲಿಕ್ಕೂ ಕೂಡ ಒಂದು ಪ್ರಾವಿಷನ್ ಇರುತ್ತೆ. ಯಾಕಂದ್ರೆ ಅದು ಆಯಿಲ್ ಹಾಕದೆ ಹೋದ್ರೆ ಏನಾಗುತ್ತೆ, ಡ್ಯೂ ಟು ದ ಫ್ರಿಕ್ಷನ್ ಬೇರಿಂಗು ಬೇಗ ಸಿಗುತ್ತೆ, ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆಗೋದ್ರಿಂದ ಬೇರಿಂಗು ಬೇಗ ಸಿಗುತ್ತೋ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಅವಾಗ ಆಯಿಲಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಇದು ಸಾಲಿಡ್ ಟೈಪ್ ಬೇರಿಂಗ್, ಪ್ಲೇನ್ ಬೇರಿಂಗ್ ಅಲ್ಲಿ ಸಾಲಿಡ್ ಟೈಪ್. ಸೊ ನೆಕ್ಸ್ಟ್ ಸ್ಪ್ಲಿಟ್ ಟೈಪ್. ಸೊ ಇಲ್ಲಿ ಏನ್ ಮಾಡಿರ್ತಾರೆ, ಈ ಸಾಲಿಡ್ ಇರಲ್ಲ, ಈ ಬೇರಿಂಗ್ ಏನಿದೆಯಲ್ಲ ಎರಡು ಪೀಸ್ ಅಲ್ಲಿ ಇರುತ್ತೆ ನೋಡ್ರಿ, ಒಂದು ಹಾಫು ಟೂ ಹಾಫ್. ಸೊ ಎರಡು ಹಾಫ್ ಅನ್ನು ಒಂದಕ್ಕೊಂದು ಕೂಡಿಸಿರ್ತಾರೆ, ಈ ತರ ಜಾಯಿನ್ ಮಾಡಿರ್ತಾರೆ. ಸೊ ಮಧ್ಯ ನೋಡ್ರಿ ಅಲ್ಲಲ್ಲಿ ಆಯಿಲ್ ಹೋಲ್ ಇದಾವೆ ನೋಡಿ, ಆಯಿಲ್ ಹೋಲ್ ಆಯಿಲ್ ಅನ್ನು ಇದು ಮಾಡ್ಲಿಕ್ಕೆ. ಆಮೇಲೆ ಬೇರಿಂಗ್ ರೋಟೇಟ್ ಆಗದೆ ಇರೋ ರೀತಿಯಲ್ಲಿ ರಿಟರ್ನ್ ಆಗ್ಲಿಕ್ಕೆ ಅಲ್ಲೊಂದು ಸ್ಟೆಪ್ ಇದೆ ನೋಡ್ರಿ, ಇಲ್ಲಿ ಒಂದು ಸ್ಟೆಪ್ ಇದೆ. ಈ ಸ್ಟೆಪ್ ಇಲ್ಲಿ ಒಳಗಡೆ ಹೌಸಿಂಗ್ ಒಳಗಡೆ ಒಂದು ಸ್ಟೆಪ್ ಅದೇ ತರ ಗ್ರೂವ್ ಮಾಡಿರ್ತಾರೆ, ಆ ಗ್ರೂವ್ ಅಲ್ಲಿ ಹೋಗಿ ಕೂಡುತ್ತೆ. ಸೊ ಈ ತರ ಇದು ಸ್ಪ್ಲಿಟ್ ಬೇರಿಂಗ್. ಇಲ್ಲಿ ಎರಡು ಭಾಗ ಆಗಿರುತ್ತೆ. ಆಮೇಲೆ ಅದನ್ನ ಏನ್ ಮಾಡ್ತಾರೆ, ಬೋಲ್ಟ್ ಮುಖಾಂತರ, ನಟ್ಟು ಬೋಲ್ಟ್ ಮುಖಾಂತರ ಅದನ್ನ ಎರಡನ್ನು ಜಾಯಿನ್ ಮಾಡ್ತಾರೆ. ಇಲ್ಲಿ ನೋಡಿ ಮೇಲೆ ಇದೆಯಲ್ಲ, ಮೇಲೆ ಹೌದಾ. ಸೊ ಇದು ಮೇಲಿನ ಕವರ್ ಅಲ್ಲಿ ಅರ್ಧ ಬೇರಿಂಗ್ ಇರುತ್ತೆ, ಕೆಳಗೆ ಹೌಸಿಂಗ್ ಅಲ್ಲಿ ಅರ್ಧ ಬೇರಿಂಗ್ ಇರುತ್ತೆ. ಇದು ಸ್ಪ್ಲಿಟ್ ಬೇರಿಂಗ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಲ್ಫ್ ಅಲೈನ್ಸಿಂಗ್ ಬುಷ್ ಬೇರಿಂಗ್. ಇಲ್ಲಿ ನೋಡ್ರಿ, ಇದು ಬೇರಿಂಗ್, ಇದು ಸೆಲ್ಫ್ ಅಲೈನ್ಸಿಂಗ್ ಬುಷ್ ಇರ್ತಕ್ಕಂಥ ಬೇರಿಂಗ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಇನ್ ದಿಸ್ ಟೈಪ್ ದ ಬೇರಿಂಗ್ ಬುಷ್ ಈಸ್ ಪ್ರೆಸ್ಡ್ into a special sleeve for self-aligning. In case slight angular misalignment or deflection due to the load between the bearing and the support points occur. ಇಲ್ಲಿ ನೋಡಿ, ಇದೊಂದು ಬೇರಿಂಗ್ ಬುಷ್, ಇಲ್ಲಿ ಒಳಗಡೆ ಇದು ಬೇರಿಂಗ್ ಬುಷ್ ಇದೆ. ಈ ಬೇರಿಂಗ್ ಬುಷ್ ಏನಿದೆಯಲ್ಲ, ಇಟ್ ಈಸ್ ಪ್ರೆಸ್ ಇಂಟು ಎ ಸ್ಪೇಷಿಯಲ್ ಸ್ಲೀವ್. ಇದು ಸ್ಲೀವ್ ಇದೆ, ಇದೇನಿದೆಯಲ್ಲ ಇದು ಸ್ಲೀವ್. ಈ ಸ್ಲೀವ್ ಒಳಗಡೆ ಈ ಬೇರಿಂಗ್ ಬುಷ್, ಕಪ್ಪು ಭಾಗ ಏನಿದೆ, ಕಪ್ಪು ಭಾಗ ಕಾಣಿಸ್ತಾ ಇದ್ರೆ ಇದು ಬೇರಿಂಗ್ ಬುಷ್. ಇದನ್ನ ಏನ್ ಮಾಡಿರ್ತಾರೆ, ಪ್ರೆಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇದು ಹೌಸಿಂಗ್. ಈ ಹೌಸಿಂಗು ಮತ್ತು ಇದು ಸ್ಪೆಷಲ್ ಸ್ಲೀವ್ ಎರಡರ ಮಧ್ಯೆ ನೋಡ್ರಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ ನೋಡ್ರಿ, ಇದು ಗ್ಯಾಪ್. ಸೊ ಇಲ್ಲಿ ಸಪೋಸ್ ಶಾಫ್ಟ್ ಏನಾದರೂ ಸ್ವಲ್ಪ ಆಕ್ಸಿಸ್ ಅಲ್ಲಿ ಏನಾದರೂ ಅಂಕು ಇರ್ತದೆ, ಸ್ವಲ್ಪ ಏನಾದರೂ ಡಿಫ್ಲೆಕ್ಷನ್ ಇದ್ರೆ, ಸೊ ಅದನ್ನ ಇಲ್ಲಿ ನೋಡ್ರಿ, ಮೇನ್ ಆಕ್ಚುಲಿ ಈ ರೀತಿ ಇರ್ಬೇಕು ಶಾಫ್ಟ್. ಸಪೋಸ್ ಏನಾದರೂ ಸ್ವಲ್ಪ ಆಕ್ಸಿಸ್ ಅಲ್ಲಿ ಏನಾದರೂ ಡಿಫರೆನ್ಸ್ ಬಂತಂದ್ರೆ ಈ ತರ, ಸೊ ಅದಕ್ಕೆ ಅಲೈನ್ಸ್ ಆಗ್ಲಿಕ್ಕೆ ನೋಡಿ ಈ ತರ. ಇದು ಸಪೋಸ್ ಶಾಫ್ಟ್ ಈ ತರ ಮೇಲ್ಗಡೆ ಮೂವ್ಮೆಂಟ್ ಆದ್ರೆ ಇಲ್ಲಿ ಬೇರಿಂಗ್ ಬುಷ್ ಸಮೇತ ಇಲ್ಲಿ ಕಡೆ ಸ್ವಲ್ಪ ಮೇಲ್ಗಡೆ ಇಲ್ಲಿ ಏನಿದೆಯಲ್ಲ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ, ಅದು ತಕ್ಕಂಗೆ ಟ್ವಿಸ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಅಲೈನ್ಸ್ ಆಗುತ್ತೆ. ಈ ಶಾಫ್ಟ್ ಆಕ್ಸಿಸ್ ಏನಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಬೇರಿಂಗ್ ಆಕ್ಸಿಸ್ ಕೂಡ ಶಿಫ್ಟ್ ಆಗುತ್ತೆ. ಅಂದ್ರೆ ಈ ಬೇರಿಂಗಿನ ಪೊಸಿಷನ್ ಕೂಡ ಏನಾಗುತ್ತೆ, ಈ ಬೇರಿಂಗಿನ ಪೊಸಿಷನ್ ಕೂಡ ಶಿಫ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇರೋದ್ರಿಂದ ಅದು ಈ ಸ್ಲೀವ್ ಏನಾಗುತ್ತೆ, ಸ್ವಲ್ಪ ಅಲೈನ್ಸ್ ಆಗುತ್ತೆ, ಆ ಕಡೆ ಈ ಕಡೆ ಅಲೈನ್ಸ್ ಆಗುತ್ತೆ.
ಇದು ಸೆಲ್ಫ್ ಅಲೈನ್ಸಿಂಗ್ ಪುಷ್ ಬೇರಿಂಗ್. ಸೊ ನಂತರ ಬರ್ತಕ್ಕಂಥದ್ದು ಅಡ್ಜಸ್ಟೇಬಲ್ ಸ್ಲೈಡ್ ಬೇರಿಂಗ್. ಇಲ್ಲಿ ನೋಡಿ, ಈ ಬೇರಿಂಗ್ ಅಲ್ಲಿ ಇದು ಹೌಸಿಂಗು, ಇದು ಬೇರಿಂಗು, ಇದು ಶಾಫ್ಟ್. ಈ ಬೇರಿಂಗ್ ಅಲ್ಲಿ ಏನಿದೆ, ಹೌಸಿಂಗು ಟೇಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಬೇರಿಂಗಿನ ಔಟರ್ ಡಯ ಕೂಡ ಟೇಪರ್ ಇರುತ್ತೆ. ಇಲ್ಲಿ ಈ ಬೇರಿಂಗ್ಗೆ ಎರಡೂ ಕಡೆ ಥ್ರೆಡ್ಡಿಂಗ್ ಇರುತ್ತೆ. ಆ ಥ್ರೆಡ್ಡಿಂಗ್ಗೆ ಚೆಕ್ ನಟ್ ತರ ಇದೆ ನೋಡಿ, ಇಲ್ಲಿ ಈ ನಟ್ಟಿಂದ ಟೈಟ್ ಮಾಡ್ತಾರೆ. ಸಪೋಸ್ ಸ್ವಲ್ಪ ದಿವಸಗಳ ನಂತರ ಇದು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬೇರಿಂಗು ಸವಿಯುತ್ತೆ, ಅಗಲ ಆಗತ್ತೆ. ಅವಾಗ ಏನು ಮಾಡ್ತಾರೆ, ಒಂದು ಕಡೆ ಲೂಸ್ ಮಾಡಿ ಇನ್ನೊಂದು ಕಡೆ ಇಲ್ಲಿ ಟೈಟ್ ಮಾಡ್ತಾರೆ. ಟೈಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಹೋಲು ಟೇಪರ್ ಇರೋದ್ರಿಂದ ಅದು ಏನಾಗುತ್ತೆ, ಒಳಗಡೆ ಟೇಪರ್ ಇರೋದ್ರಿಂದ ಅದು ಟೈಟ್ ಮಾಡೋದ್ರಿಂದ ಮತ್ತೆ ಸ್ವಲ್ಪ ಅದು ಕುಗ್ಗುತ್ತೆ, ಒಳಗಡೆ ಪ್ರೆಸ್ ಆಗುತ್ತೆ. ಸೊ ಪ್ರೆಸ್ ಆದಾಗ ಏನಾಗುತ್ತೆ, ಮತ್ತೆ ಈ ಶಾಫ್ಟಿನ ಜೊತೆ ಬೇರಿಂಗ್ ಸರ್ಫೇಸು ಕಾಂಟ್ಯಾಕ್ಟ್ ಆಗುತ್ತೆ. ಮತ್ತೆ ಅಲ್ಲಿ ರನ್ಔಟ್ ಬರಲ್ಲ, ಆಬ್ಲಿಂಗ್ ಬರಲ್ಲ, ಯಾವುದೇ ವೈಬ್ರೇಷನ್ ಬರಲ್ಲ. ಮತ್ತೆ ಸ್ವಲ್ಪ ದಿವಸ ರನ್ ಆಗೋದು. ಎಲ್ಲಿವರೆಗೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಅಂದರೆ ಈ ಥ್ರೆಡ್ಡಿಂಗ್ ಏನಿದೆಯಲ್ಲ, ಥ್ರೆಡ್ಡಿಂಗ್ ಕ್ಲೋಸ್ ಆಗೋವರೆಗೂ ಕೂಡ ಅಡ್ಜಸ್ಟ್ಮೆಂಟು ಮಾಡ್ತಾ ಬರ್ಬೋದು. ಇದು ಸ್ಲಾಟೆಡ್ ನಟ್ ಏನಿದೆಯಲ್ಲ, ಅದನ್ನ ಇಲ್ಲಿ ಎಷ್ಟು ಬೇಕು ಅಷ್ಟು. ಭಾಳ ಟೈಟ್ ಮಾಡಿದರೆ ಇದು ಭಾಳ ಸ್ರಿಂಕ್ ಆಗುತ್ತೆ, ಅವಾಗ ಶಾಫ್ಟ್ ಟೈಟ್ ಆಗುತ್ತೆ, ರೋಟೇಟ್ ಆಗಲ್ಲ. ಶಾಫ್ಟು ಒಳಗಡೆ ಇರ್ತಕ್ಕಂಥ ಶಾಫ್ಟು ರೋಟೇಟ್ ಆಗಲ್ಲ. ಸೊ ಅದು ರೋಟೇಟ್ ಆಗಬೇಕಾದ್ರೆ ಇದನ್ನು ನೀಟಾಗಿ ಕ್ಲೀನಾಗಿ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ನೋಡಿಕೊಂಡು ಶಾಫ್ಟ್ ರೊಟೇಷನ್ ಆಗೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಬೇಕು ಇದನ್ನು, ಸ್ಲಾಟೆಡ್ ನಟ್. ಇದು ಅಡ್ಜಸ್ಟೇಬಲ್ ಸ್ಲೈಡ್ ಬೇರಿಂಗ್. ನಂತರ ಬರ್ತಕ್ಕಂಥದ್ದೇ ಆಂಟಿ ಫ್ರಿಕ್ಷನ್ ಬೇರಿಂಗ್. ಸೊ ಇಲ್ಲಿವರೆಗೂ ಪ್ಲೇನ್ ಬೇರಿಂಗ್ ಅಂದರೆ ಏನು, ಪ್ಲೇನ್ ಬೇರಿಂಗ್ ಅಲ್ಲಿ ಎಷ್ಟು ಟೈಪ್ ಅದಾವ ಅಂತ ನೋಡ್ಕೊಂಡ್ವಿ. ಪ್ಲೇನ್ ಬೇರಿಂಗ್ ಅಲ್ಲಿ ಅಕಾರ್ಡಿಂಗ್ ಟು ಲೋಡ್ ಬೇರಿಂಗ್ ಪ್ರಕಾರ ಎರಡು, ಒಂದು ರೇಡಿಯಲ್ ಬೇರಿಂಗು, ಇನ್ನೊಂದು ಫಸ್ಟ್ ಬೇರಿಂಗ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟು ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಷನ್ನು 4 ಟೈಪ್ ನೋಡಿದ್ವಿ. ಸಾಲಿಡ್, ಸ್ಪ್ಲಿಟ್ಟು, ಅದಾದಮೇಲೆ ಸಾಲಿಡ್ ಸ್ಪ್ಲಿಟ್, ಆದ ನಂತರ ಸೆಲ್ಫ್ ಅಲೈನ್ಸಿಂಗ್ ಒಂದು ಬರುತ್ತೆ, ಆಮೇಲೆ ಅಡ್ಜಸ್ಟೇಬಲ್ ಸ್ಲೈಡ್ ಟೈಪ್ ಬರುತ್ತೆ. ಇದು ಟೋಟಲ್ಲು 4 ಟೈಪ್ ಬಂದು. ಈಗ ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಏನಿದು, ಆಂಟಿ ಫ್ರಿಕ್ಷನಲ್ ಬೇರಿಂಗು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆಯಾ? ನೀವೆಲ್ಲರಿಗೂ ನೋಡಿರ್ತೀರ, ಎಲ್ಲೆಲ್ಲಿ ಸಿಗುತ್ತೆ, ನಿಮ್ಮ ಬೈಕಲ್ಲಿ ಇರುತ್ತೆ, ಎಲ್ಲ ಮಷಿನ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ತೋಡ್ರಿ, ಟ್ರಕ್ಕು, ಎಲ್ಲಿ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಮಷಿನ್ಸ್ ಇದಾವೆ, ಆ ಎಲ್ಲ ಮಷಿನ್ಗಳಲ್ಲಿ ಕೂಡ ಈ ಬೇರಿಂಗನ್ನು ನಾವು ಆಂಟಿ ಫ್ರಿಕ್ಷನಲ್ ಬೇರಿಂಗನ್ನು ಯೂಸ್ ಮಾಡ್ತೀವಿ. ಯಾಕೆ ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಯೂಸ್ ಮಾಡ್ತೀವಿ, ಯಾಕೆ ಮಾಮೂಲಿ ಪ್ಲೇನ್ ಬೇರಿಂಗನ್ನು ಯೂಸ್ ಮಾಡಲ್ಲ ಅಂದರೆ, ಪ್ಲೇನ್ ಬೇರಿಂಗ್ ಏನಾಗುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಸವಕಳಿ ಬರುತ್ತೆ, ಬೇಗ ಸವಕಳಿ ಬರುತ್ತೆ. ಯಾಕಂದರೆ ಅಲ್ಲಿ ಫ್ರಿಕ್ಷನ್ನು ಬೇಗ ಡೆವಲಪ್ ಆಗುತ್ತೆ. ಸರ್ಫೇಸ್ ಟು ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಒಂದು ಸರ್ಫೇಸು ಇನ್ನೊಂದು ಸರ್ಫೇಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅಲ್ಲಿ ಬೇಗ ಏನಾಗುತ್ತೆ, ಫ್ರಿಕ್ಷನ್ ಆಗಿ ಹೀಟ್ ಡೆವಲಪ್ ಆಗಿ ಆ ನಂತರ ಕಾಲಾನಂತರ ಬೇರಿಂಗರ್ ಹಾಳಾಗುತ್ತೆ ಅಥವಾ ಶಾಫ್ಟು ಹಾಳಾಗುತ್ತೆ. ಇಲ್ಲಿ ಆಂಟಿ ಫ್ರಿಕ್ಷನಲ್ ಬೇರಿಂಗಲ್ಲಿ ಆ ರೀತಿ ಆಗಲ್ಲ. ಇಲ್ಲಿ ಬೇರಿಂಗು ಮತ್ತೆ ಶಾಫ್ಟು ಇವುಗಳ ಮಧ್ಯೆ ಇವೆರಡು ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ, ರೋಟೇಟ್ ಆಗಲ್ಲ. ಒಂದರೊಳಗೆ ರೋಟೇಟ್ ಆಗಲ್ಲ. ಏನಾಗುತ್ತೆ, ಬೇರಿಂಗು ಶಾಫ್ಟ್ಗೆ ಅಂಟ್ಕೊಂಡ್ಬಿಡುತ್ತೆ, ಒಂದು ಬೇರಿಂಗಿನ ಒಂದು ಪಾರ್ಟು. ಆಮೇಲೆ ರೊಟೇಷನ್ ಆಗೋದು ಏನೇ ಇದ್ರೂ ಇಲ್ಲಿ ರೋಟೇಟ್ ಆಗ್ತಾ ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ ಈ ಒಂದು ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅಲ್ಲಿ ಮುಖ್ಯವಾಗಿ 4 ಪಾರ್ಟ್ ಬರ್ತಾವು. ಒಂದು ಇನ್ನರ್ ರೇಸು, ಆಮೇಲೆ ಔಟರ್ ರೇಸ್ ಅಂತ ಬರುತ್ತೆ, ಆಮೇಲೆ ರೋಲಿಂಗ್ ಎಲಿಮೆಂಟ್ ರೋಲರ್ ಬರುತ್ತೆ. ರೋಲರ್ ಆದಮೇಲೆ ಆ ರೋಲರ್ಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಕೇಜ್ ಅಂತ ಬರುತ್ತೆ. ಇದು ಮುಖ್ಯವಾಗಿ ಇಲ್ಲಿ ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು. ನೋಡಿ, ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು, ಬಾಲ್ ಕೇಜ್ ಬರುತ್ತೆ, ಈ ಬಾಲ್ಗಳನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು. ಆಮೇಲೆ ರೋಲಿಂಗ್ ಎಲಿಮೆಂಟ್ ಅಂದ್ರೆ ಇವು ರೋಲರ್ಗಳು, ಆಮೇಲೆ ಔಟರ್ ರೇಸು ಮತ್ತೆ ಇನ್ನರ್ ರೇಸ್. ಜನರಲ್ ಫೀಚರ್ಸ್ ಆಫ್ ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಇದೆ. 4 ಎಲಿಮೆಂಟ್ಸ್ ಏನು ಹೇಳಿದ್ನಲ್ಲ ಅದೇ ಇದರಲ್ಲಿ ಇರ್ತಕ್ಕಂಥದ್ದು. ರೋಲರ್ ಬೇರಿಂಗ್ ನೋಡ್ರಿ ಯಾವ ರೀತಿ ರೋಲ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ.
ನೋಡಿ ಒಳಗಡೆ ಇರ್ತಕ್ಕಂಥದ್ದು ಇದು ಶಾಫ್ಟ್. ಈ ಶಾಫ್ಟ್ಗೆ ಇನ್ನರ್ ರೇಸು ಎಕ್ಸಾಕ್ಟ್ ಆಗಿ ಪ್ರೆಸ್ ಫಿಟ್ ಆಗಿ ಕೂತಿರುತ್ತೆ. ಸೊ ಇನ್ನರ್ ರೇಸ್ ಏನಿದೆಯಲ್ಲ ಇದು ಶಾಫ್ಟ್ ಜೊತೆಗೇನೆ ರೊಟೇಟ್ ಆಗುತ್ತೆ. ಇಲ್ಲಿ ಇನ್ನರ್ ರೇಸಲ್ಲಿ ಏನಿದೆ, ಇಲ್ಲಿ ಇನ್ನರ್ ರೇಸಲ್ಲಿ ಒಳಗಡೆಯಲ್ಲಿ ಗ್ರೂವ್ ಇರ್ತಾವೆ, ರೇಸ್ಗಳು ಅಂತ ಹೇಳ್ತವೆ. ಸೊ ಆ ರೇಸಲ್ಲಿ ಈ ಬಾಲ್ಗಳು ರೊಟೇಟು ಆಗ್ತಾ ಇರ್ತವೆ ಮತ್ತೆ ಮೂವ್ಮೆಂಟು ಆಗ್ತಾ ಇರ್ತವೆ. ಇಲ್ಲಿ ಇವು ಜಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಆಮೇಲೆ ಇಲ್ಲಿ ಔಟರ್ ರೇಸಲ್ಲಿ ಕೂಡ ಏನಿರುತ್ತೆ, ಅಲ್ಲಿ ಒಂದು ಗ್ರೂವ್ ಇರುತ್ತೆ. ಆ ಗ್ರೂವ್ ಅಲ್ಲಿ ಕೂಡ ಇವು ಏನಾಗ್ತಾ ಇರ್ತಾವೆ, ರೊಟೇಟ್ ಆಗ್ತಾ ಇರ್ತಾವೆ. ಸೊ ಇಲ್ಲಿ ಔಟರ್ ರೇಸು ಕಾನ್ಸ್ಟೆಂಟ್ ಇರುತ್ತೆ, ಆಮೇಲೆ ಇನ್ನರ್ ರೇಸು ಶಾಫ್ಟ್ ಜೊತೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಈಗ ಒಂದೊಂದು ಎಲಿಮೆಂಟ್ ಅನ್ನು ಸ್ಟಡಿ ಮಾಡೋಣ. ರೋಲಿಂಗ್ ಎಲಿಮೆಂಟ್. ಸೊ ಇಲ್ಲಿ ರೋಲಿಂಗ್ ಎಲಿಮೆಂಟ್ ಬಂದ್ಬಿಟ್ಟು ಇಲ್ಲಿ 4 ರೀತಿಯ ರೋಲಿಂಗ್ ಎಲಿಮೆಂಟ್ ಬರ್ತಾವೆ ನಮಗೆ. ಮೊದಲನೇದಾಗಿ ಬಾಲು, ಅದಾದ ನಂತರ ರೋಲರ್ಸ್ ಬರ್ತಾವೆ, ಬ್ಯಾರಲ್ಲು, ಆಮೇಲೆ ನೀಡಲ್ ಅಂತ ಬರ್ತವೆ. ಇದು 4 ರೀತಿಯ ರೋಲಿಂಗ್ ಎಲಿಮೆಂಟ್ ಮುಖಾಂತರವಾಗಿ ನಾವು ಆಂಟಿ ಫ್ರಿಕ್ಷನಲ್ ಬೇರಿಂಗ್ ಅನ್ನು ಮಾಡಿರ್ತೇವೆ. ಈ ರೋಲಿಂಗ್ ಎಲಿಮೆಂಟ್ಸ್ ಅಲ್ಲಿ ದೇ ಆರ್ ಅವೈಲೇಬಲ್ ಇನ್ ಡಿಫರೆಂಟ್ ಶೇಪ್ಸ್ ಸಚ್ ಆಸ್ ಬಾಲ್ಸ್, ಪ್ಯಾರಲಲ್ ರೋಲರ್ಸ್, ಟೇಪರ್ ರೋಲರ್ಸ್, barrels and needles. They are made up of chromium, chrome nickel steel with a ground or polished surface. The load of the rotating member is carried by the rolling element. So ಇಲ್ಲಿ ಏನಿದೆಲ್ಲ ಈ ರೋಲಿಂಗ್ ಎಲಿಮೆಂಟ್ಗಳನ್ನ ನಾವು ಇದರಲ್ಲಿ ಕ್ರೋಮಿಯಂ ನಿಕ್ಕಲ್ ಸ್ಟೀಲ್ ಇಂದ ಮಾಡಿರ್ತೀವಿ. ಸೊ ಇದು ಬಹಳ ಹಾರ್ಡ್ ಇರುತ್ತೆ. ಆಮೇಲೆ ಇವನ್ನ ಫಿನಿಶಿಂಗ್ ಮಾಡಿರ್ತಾರೆ, ಗ್ರೈಂಡಿಂಗ್ ಮಾಡಿ ಪಾಲಿಶಿಂಗ್ ಮಾಡಿ ಸೂಪರ್ ಫಿನಿಶ್ ಮಾಡಿರ್ತಾರೆ. ಸೊ ಇಲ್ಲಿ ಎಲ್ಲ ಲೋಡ್ಗಳನ್ನ ಈ ರೋಲಿಂಗ್ ಎಲಿಮೆಂಟೇ ತಗೋತಾವೆ. ಮ್ಯಾಕ್ಸಿಮಮ್ ಲೋಡ್ಗಳೆಲ್ಲ ಬೀಳೋದ್ರ ಮೇಲೆ ಅಂದ್ರೆ ಇಲ್ಲಿ ಈ ರೋಲಿಂಗ್ ಎಲಿಮೆಂಟ್ಸ್ ಏನಿದಾವಲ್ಲ ಇವುಗಳ ಮೇಲೆ ಲೋಡು ಬೀಳುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೇಸ್. The inner race and outer race are provided. The inner race and outer race are provided with grooves or raceways which guide the rolling elements. ಇಲ್ಲಿ ನೋಡಿ, ಇನ್ನರ್ ರೇಸು ಮತ್ತೆ ಔಟರ್ ರೇಸು ಎರಡರಲ್ಲಿ ಇಲ್ಲಿ ಗ್ರೂವ್ ಇರ್ತಾವೆ. ಸೊ ಈ ಗ್ರೂವ್ ಏನ್ ಮಾಡ್ತಾವೆ, ರೋಲಿಂಗ್ ಎಲಿಮೆಂಟ್ ರೋಲರ್ ಏನಿದೆಲ್ಲ ಅದನ್ನ ರೋಲ್ ಆಗ್ಲಿಕ್ಕೆ ಗೈಡ್ ಮಾಡ್ತವೆ. ದೇ ಆರ್ ಮೇಡ್ ಅಪ್ ಆಫ್ ಹೈ ಗ್ರೇಡ್ ಕ್ರೋಮಿಯಂ ಸ್ಟೀಲ್ ಆರ್ ಕ್ರೋಮ್ ನಿಕ್ಕಲ್ ಸ್ಟೀಲ್. ದೇ ಆರ್ ಹಾರ್ಡನ್, ಗ್ರೌಂಡ್ ಅಂಡ್ ಪಾಲಿಶ್. ಸೊ ಈ ರೇಸ್ಗಳನ್ನು ಕೂಡ ಯಾವ ರೀತಿಯಾಗಿ ನಾವು ರೋಲರ್ಗಳನ್ನ ಕ್ರೋಮು ನಿಕ್ಕಲ್ ಕ್ರೋಮಿಯಂ ಸ್ಟೀಲ್ ಅಲ್ಲಿ ಮಾಡಿರ್ತೇವೆ, ಅದೇ ರೀತಿ ಇವನ್ನೂ ಕೂಡ ನಿಕ್ಕಲ್ ಕ್ರೋಮಿಯಂ ಸ್ಟೀಲ್ ಅಥವಾ ಕ್ರೋಮ್ ಅಲ್ಲಿ ಮಾಡಿರ್ತಾರೆ. ಇವಕ್ಕೂ ಕೂಡ ಹಾರ್ಡಿಂಗ್ ಮಾಡಿ, ಗ್ರೈಂಡಿಂಗ್ ಮಾಡಿ, ಪಾಲಿಶಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೇಜು. ಏನಿದು ಕೇಜ್ ಅಂದ್ರೆ, ನೋಡಿ ಬಾಲ್ಸ್ ಇದಾವು, ಬಾಲ್ಗಳ ಮಧ್ಯೆ ಇವುಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ತಂತಿ ಆಕಾರದಿಂದ ಇರುತ್ತೆ. ಸಣ್ಣ ಮೆಟಲ್ ಸ್ಟ್ರಿಪ್ ಇದು, ಮೆಟಲಿನ ಸ್ಟ್ರಿಪ್. ಈ ಸ್ಟ್ರಿಪ್ ಏನ್ ಮಾಡುತ್ತೆ, ಈ ರೋಲರ್ಗಳ ಮಧ್ಯೆ ಗ್ಯಾಪ್ ಅನ್ನ ಮೇಂಟೈನ್ ಮಾಡುತ್ತೆ. ಈ ಒಂದು ಸ್ಥಳವನ್ನ ಬಿಟ್ಟು ಈ ರೋಲರು ಯಾವತ್ತೂ ಹೊರಗೆ ಬರದೇ ಇರೋ ರೀತಿಯಲ್ಲಿ ನೋಡುತ್ತೆ. ಯಾಕೆ ಬೇಕು ಈ ಕೇಜ್ ಅಂದ್ರೆ, ಈಚ್ ರೋಲಿಂಗ್ ಎಲಿಮೆಂಟ್ is separated from the other by means of cage and it keeps the rolling elements from bunching up. The main purpose of the cage ಏನಂದ್ರೆ, ಈ ರೋಲಿಂಗ್ ಎಲಿಮೆಂಟ್ಗಳು ರೋಲ್ ಆಗುವಾಗ ಏನು ಒಂದಕ್ಕೊಂದು ಡಿಕ್ಕಿ ಹೊಡೆಯಂಗಿಲ್ಲ, ಕೂಡಂಗಿಲ್ಲ, ಒಂದಕ್ಕೊಂದು ಜಾಮ್ ಆಗಂಗಿಲ್ಲ. ಒಂದಕ್ಕೊಂದು ಜಾಮ್ ಆದ್ರೆ ಏನಾಗುತ್ತೆ, ಅಲ್ಲಿ ರೊಟೇಷನ್ ನಿಲ್ಲುತ್ತೆ. ಅಲ್ಲಿ ರೊಟೇಷನ್ ನಿಂತಾಗ ಏನಾಗುತ್ತೆ, ಶಾಫ್ಟ್ ಅದರಷ್ಟಕ್ಕೆ ರೋಟೇಟ್ ಆಗುತ್ತೆ. ಇಲ್ಲಿ ಜಾಮ್ ಆದಾಗ ಏನಾಗುತ್ತೆ, ಬಾಲ್ಗಳು ಹೊಡಿತಾವು, ಇಲ್ಲಿ ಲೋಡ್ ಬೀಳುತ್ತೆ, ಬೇರಿಂಗು ಫೇಲ್ಯೂರ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೇಜಿಂದು ಬಹಳ ಮುಖ್ಯ ಪಾತ್ರ ಇದೆ. ಇವು ಬಾಲ್ಗಳು ಡಿಸ್ಟೆನ್ಸ್ ಅಲ್ಲಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ, ಒಂದರಿಂದ ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. The rolling element and the cage are retained between the inner and outer races. So ಇವೇನದವಲ್ಲ, ರೋಲಿಂಗ್ ಎಲಿಮೆಂಟು ಅಂದ್ರೆ ರೋಲರು ಮತ್ತು ಕೇಜು ಇವೆರಡು ಇನ್ನರ್ ರೇಸು ಮತ್ತೆ ಔಟರ್ ರೇಸು ಇವೆರಡರ ಮಧ್ಯೆ ಇರ್ತಾವು. ಯಾವಾಗಲೂ ಇವೆರಡರ ಮಧ್ಯೆನೇ ಇರಬೇಕು, ಇರ್ತಾವೆ.
The rolling elements are retained in the case to ensure proper fits and equal spacing between the rolling elements. They are made out of brass, steel or plastic. So ಈ ಕೇಜು ಯಾವಾಗಲೂ ಎರಡು ರೋಲರ್ಗಳ ಮಧ್ಯೆ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಇವನ್ನ ನಾವು ಬ್ರಾಸು, ಸ್ಟೀಲು ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಆಂಟಿಫ್ರಿಕ್ಷನಲ್ ಬೇರಿಂಗ್ ಅಲ್ಲಿ ಮೊದಲನೇದು ಬರತಕ್ಕಂಥದ್ದು ಬಾಲ್ ಬೇರಿಂಗ್. ಏನಿದೆ ಬಾಲ್ ಬೇರಿಂಗು? ಬಾಲ್ ಬೇರಿಂಗ್ಸ್ ಆರ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಆಫ್ ಆಲ್ ದ ಬೇರಿಂಗ್ಸ್. ಎಲ್ಲ ಬೇರಿಂಗ್ಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು ಬಾಲ್ ಬೇರಿಂಗ್. ಫಾರ್ ಎನಿ ಗಿವನ್ ಬೋರ್ ಡಯಾಮೀಟರ್ there are usually 2 or 3 sizes of outside diameter and width according to the load carrying capacity. ಇಲ್ಲಿ ನೋಡಿ, ಬಾಲ್ ಬೇರಿಂಗ್ ಗಳಲ್ಲಿ ಗಿವನ್ ಬೋರ್ ಡಯಾಮೀಟರ್ಸ್ ಇದು ನೋಡಿ, ಇದು ಬೋರ್ ಡಯಾಮೀಟರ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನರ್ ರೇಸಿನ ಡಯಾಮೀಟರ್ ಏನಿಲ್ಲ, ಇದು ಬೋರ್ ಡಯಾಮೀಟರ್. ಸೊ ಇಲ್ಲಿ ಇದು ಔಟರ್ ರೇಸು. ಸೊ ಇಲ್ಲಿ ಏನಿದೆಯಲ್ಲ ನೋಡ್ರಿ, ಈ ಬೋರ್ ಡಯಾಮೀಟರ್ಗೆ ಈ ಔಟರ್ ರೇಸಿನ ಡಯಾಮೀಟರ್ ಮತ್ತೆ ವಿಡ್ತು ಒಂದೇ ಇರಲ್ಲ. ಇಲ್ಲಿ 2 ರಿಂದ 2, 3 ಸೈಜು ಬೇರೆ ಬೇರೆ ಸೈಜ್ ಇದು. ಯಾಕೆ ಬೇರೆ ಬೇರೆ ಸೈಜ್? ಒಂದು ಬೋರಿಗೆ ಒಂದೇ ಸೈಜ್ ಇರಬೇಕಾಗಿತ್ತಲ್ಲ, ಯಾಕೆ ಬೇರೆ ಬೇರೆ ಇರ್ತಾವೆ ಅಂದ್ರೆ, ಇವು ಅಕಾರ್ಡಿಂಗ್ ಟು ದಿ ಲೋಡ್ ಕ್ಯಾರಿಯಿಂಗ್ ಕೆಪಾಸಿಟಿ, ಆ ಶಾಫ್ಟಿನ ಮೇಲೆ ಎಷ್ಟು ಲೋಡ್ ಬೀಳುತ್ತೋ ಅದರ ಮೇಲೆ ಡಿಪೆಂಡ್ ಆಗಿ ಆ ಔಟರ್ ರೇಸಿನ ಡಯಾಮೀಟರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಮತ್ತೆ ವಿಡ್ತು ಕೂಡ ಜಾಸ್ತಿ ಆಗುತ್ತೆ. ಕಡಿಮೆ ಇತ್ತಂದ್ರೆ ಕಡಿಮೆ ವಿಡ್ತು, ಕಡಿಮೆ ಡಯಾಮೀಟರ್ ಇರುತ್ತೆ. ಅಕಸ್ಮಾತ್ ಲೋಡ್ ಜಾಸ್ತಿ ಇತ್ತಂದ್ರೆ ಆ ಬೇರಿಂಗಿನ ವಿಡ್ತು ಜಾಸ್ತಿ ಇರುತ್ತೆ, ಮತ್ತೆ ಡಯಾಮೀಟರ್ ಕೂಡ ಜಾಸ್ತಿ ಇರುತ್ತೆ. The width of these bearing is smaller than the bore diameter. ಯಾವಾಗಲೂ ಬೇರಿಂಗಿನ ವಿಡ್ತ್ ಏನಿದೆಯಲ್ಲ, ಈ ಬೋರ್ ಡಯಾಮೀಟರ್ ಏನಿದೆಯಲ್ಲ, ಬೋರ್ ಡಯಾಮೀಟರ್ ಇಲ್ಲಿಂದ ಇಲ್ಲಿಗೆ ಇದಕ್ಕಿಂತ ಕಡಿಮೆ ಇರುತ್ತೆ ಯಾವಾಗಲೂ. The width to diameter ratio is much smaller than that of plain bearings. ಇಲ್ಲಿ ನೋಡಿ, ನಾವು ಪ್ಲೇನ್ ಬೇರಿಂಗ್ ಅಲ್ಲಿ ಏನಿತ್ತು, ಈ ವಿಡ್ತ್ಗೂ ಮತ್ತು ಬೋರ್ ಡಯಾಮೀಟರ್ಗೂ ಬಹಳ ಫರಕ್ ಇತ್ತು. ಬೋರ್ ಡಯಾಮೀಟರ್ ಸಣ್ಣದಿದ್ರೆ ವಿಡ್ತು ಜಾಸ್ತಿ ಇರ್ತಿತ್ತು. ಪ್ಲೇನ್ ಬೇರಿಂಗ್ ಅಲ್ಲಿ ಉದ್ದಕ್ಕೆ ಸ್ಲೀವ್ ತರ ಬರ್ತಾವ. ಸೊ ಅದರಲ್ಲಿ ಏನಾಗುತ್ತೆ, ಉದ್ದ ಇರೋದ್ರಿಂದ ಅಲ್ಲಿ ಬೋರ್ ಡಯಾಮೀಟರ್ಗಿಂತ ವಿಡ್ತು ಜಾಸ್ತಿ ಇರ್ತಿತ್ತು. ಸೊ ಇಲ್ಲಿ ಏನಾಗುತ್ತೆ, ಆ ರೀತಿ ಅಲ್ಲ, ಇಲ್ಲಿ ವಿಡ್ತು ಕಡಿಮೆ ಇರುತ್ತೆ, ಬೋರ್ ಡಯಾಮೀಟರ್ ಜಾಸ್ತಿ ಇದೆ. ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. Although principally they are to carry general loads, the deep groove type of ball races are capable of withstanding the axial thrust also. ಸೊ ಇವು ಆಕ್ಚುಲಿ ನಮಗೆ ರೇಡಿಯಲ್ ಲೋಡ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಡಿಸೈನ್ ಮಾಡಿರ್ತಕ್ಕಂಥ ಬೇರಿಂಗ್ಗಳು. ಆದರೂ ಕೂಡ ಇಲ್ಲಿ ಗ್ರೂವ್ಗಳು ಡೀಪ್ ಇರೋದ್ರಿಂದ, ಇಲ್ಲಿ ನೋಡಿ, ಇಲ್ಲಿ ಈ ಗ್ರೂವ್ ಏನಿದೆಯಲ್ಲ ಇದು ಡೀಪ್ ಇರೋದ್ರಿಂದ ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಇವು ಆಕ್ಸಿಯಲ್ ಲೋಡ್ ಅನ್ನು ಕೂಡ ತಡೆಕೊಳ್ಳತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೋಲರ್ ಬೇರಿಂಗ್ ಅಲ್ಲಿ ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ್. ಬಾಲ್ ಬೇರಿಂಗ್ ಅಲ್ಲಿ ಸೆಲ್ಫ್ ಅಲೈನಿಂಗ್ ಬೇರಿಂಗ್ ಏನಿದು? This type of bearings has a spherical bore on the outer race. These bearings can carry general loads which are slightly inclined due to shaft misalignment. ಇಲ್ಲಿ ನೋಡಿ, ಔಟರ್ ರೇಸ್ ಅಲ್ಲಿ ಇಲ್ಲಿ ಸ್ಪೇರಿಕಲ್ ಗ್ರೂವ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನರ್ ರೇಸ್ ಅಲ್ಲಿ ಏನಾಗುತ್ತೆ, ಈ ಬಾಲಿನ ಡಯಾಮೀಟರ್ ಏನಿರುತ್ತೆ ಅದರ ತಕ್ಕ ರೇಡಿಯಸ್ ಇರ್ತಕ್ಕಂಥ ಗ್ರೂವ್ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೇರಿಕಲ್ ಇರುತ್ತೆ. ಅಂದ್ರೆ ಎಷ್ಟೇ, ಇದರ ಅರ್ಥ ಏನಾದ್ರೂ ಇಲ್ಲಿ ಶಾಫ್ಟ್ ಅಲ್ಲಿ ಆಕ್ಸಿಸ್ ಅಲ್ಲಿ ಏನಾದ್ರು ಮಿಸ್ ಅಲೈನ್ಮೆಂಟ್ ಆಯ್ತು, ಏನಾದ್ರೂ ಸ್ವಲ್ಪ ಶಾಫ್ಟ್ ಆಕ್ಸಿಸ್ ಶಿಫ್ಟ್ ಆಯ್ತು ಅಂದ್ರೆ ಅದಕ್ಕೆ ಅಲೈನ್ಮೆಂಟ್ ಆಗಿ ಇದು ಇಲ್ಲಿ ಔಟರ್ ರೇಸು ಸ್ವಲ್ಪ
ಬೆಂಡ್ ಆಗುತ್ತೆ, ಟ್ವಿಸ್ಟ್ ಆಗುತ್ತೆ. ಅದು ಕೂಡ ಅದಕ್ಕೆ ತಕ್ಕಂಗೆ ಟ್ವಿಸ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗ್ರೂವ್ ಇದೆ ನೋಡಿ, ಗ್ರೂವ್ ಇರೋದ್ರಿಂದ, ಇಲ್ಲಿ ಗ್ರೂವ್ ಇರೋದ್ರಿಂದ ಆ ಗ್ರೂವ್ ತಕ್ಕಂಗೆ ಬಾಲ್ಗಳು ಅಲ್ಲಿ ಇದಾಗ್ತದೆ. ಸೊ ಇದನ್ನ ನಾವು ಅಲೈನ್ಮೆಂಟ್ ಅನ್ನ ನಾವು ಇದರ ಮುಖಾಂತರವಾಗಿ ಏನ್ ಮಾಡಬಹುದು, ಸ್ವಲ್ಪ ಮಿಸ್ ಅಲೈನ್ಮೆಂಟ್ ಇದ್ರೂ ಕೂಡ ನಾವು ಅದನ್ನ ಅಲ್ಲಿ ತಿದ್ಕೋಬಹುದು. ಅಲ್ಲಿ ಬೇರಿಂಗ್ ಫೇಲ್ಯೂರ್ ಆಗಲ್ಲ. ಫುಲ್ ರಿಜಿಡ್ ಇತ್ತಂದ್ರೆ ಏನಾಗುತ್ತೆ, ಬೇರಿಂಗ್ ಸ್ವಲ್ಪ ಮಿಸ್ ಅಲೈನ್ಮೆಂಟ್ ಇದ್ರೆ ಬೇರಿಂಗು ಫೇಲ್ಯೂರ್ ಆಗುತ್ತೆ, ಲೋಡ್ ಬಿದ್ದು. ನೆಕ್ಸ್ಟ್ ರೋಲರ್ ಬೇರಿಂಗ್ಸ್. ಬಾಲ್ ಬೇರಿಂಗ್ ಆದ್ಮೇಲೆ ರೋಲರ್ ಬೇರಿಂಗ್ಸ್. ರೋಲರ್ ಬೇರಿಂಗ್ಸ್ ಆರ್ ಅವೈಲೇಬಲ್ ವಿತ್ ದಿ grooved race in the outer and inner member. Selection of depends upon the which race is required to be locked. Roller bearings are intended to carry radial loads and can carry greater radial loads than the ball bearings of the same size. ಇಲ್ಲಿ ನೋಡಿ, ಬಾಲ್ ಬೇರಿಂಗ್ ಅಲ್ಲಿ ಏನಿರುತ್ತೆ, ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ರೋಲರ್ ಬೇರಿಂಗ್ ಅಲ್ಲಿ ಲೈನ್ ಕಾಂಟ್ಯಾಕ್ಟ್ ಬರುತ್ತೆ. ರೇಸು ಮತ್ತೆ ರೋಲರ್ ಮಧ್ಯೆ ಲೈನ್ ಕಾಂಟ್ಯಾಕ್ಟ್ ಬರುತ್ತೆ. ಸೊ ಲೈನ್ ಕಾಂಟ್ಯಾಕ್ಟ್ ಬರೋದ್ರಿಂದ ಇಲ್ಲಿ ಇವು ಹೆಚ್ಚಿನ ಪ್ರಮಾಣದ ಲೋಡ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರ್ತವೆ. ಇಲ್ಲಿ ನಮಗೆ ರೋಲರ್ ಬೇರಿಂಗ್ ಗಳಲ್ಲಿ 2 ಟೈಪ್ ಬರ್ತಾವೆ. ಅಂದ್ರೆ ಒಂದು ಬೇರಿಂಗ್ ಅಲ್ಲಿ ಔಟರ್ ರೇಸ್ ಅಲ್ಲಿ ಮಾತ್ರ ಗ್ರೂವ್ ಇರುತ್ತೆ, ಇನ್ನರ್ ರೇಸ್ ಅಲ್ಲಿ ಗ್ರೂವ್ ಇರಲ್ಲ. ಇನ್ನೊಂದು ತರದಲ್ಲಿ ಇನ್ನರ್ ರೇಸ್ ಅಲ್ಲಿ ಗ್ರೂವ್ ಇರುತ್ತೆ, ಔಟರ್ ರೇಸ್ ಅಲ್ಲಿ ಗ್ರೂವ್ ಇರಲ್ಲ. ಸೊ ಇದು ಯಾವ ರೇಸ್ ಅಲ್ಲಿ ಗ್ರೂವ್ ಇರಬೇಕು ಅನ್ನೋದು ಯಾವುದು ಡಿಸೈಡ್ ಮಾಡುತ್ತದೆ, ಇಲ್ಲಿ ಯಾವ ರೇಸು, ಇನ್ನರ್ ರೇಸು ಅಥವಾ ಔಟರ್ ರೇಸ್ಗಳಲ್ಲಿ ಯಾವ ರೇಸು ಲಾಕ್ ಆಗಿರುತ್ತೆ ಮತ್ತೆ ಯಾವ ರೇಸು ರೊಟೇಟ್ ಆಗುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿ ನಾವು ಔಟರ್ ರೇಸು ಇಲ್ಲಿ ಗ್ರೂವ್ ಇರೋದು ತಗೋಬೇಕು ಅಥವಾ ಇನ್ನರ್ ರೇಸ್ ಅಲ್ಲಿ ಗ್ರೂವ್ ಇರತಕ್ಕಂತ ಒಂದು ಬೇರಿಂಗ್ ಅನ್ನ ತಗೋಬೇಕು. ಸಪೋಸ್ ನಮಗೆ ಇನ್ನರ್ ರೇಸು ಲಾಕ್ ಆಗಿರ್ಬೇಕು, ಔಟರ್ ರೇಸ್ ರೋಟೇಟ್ ಆಗ್ಬೇಕಂದ್ರೆ ಈ ತರ ಇರ್ತಕ್ಕಂಥ ಔಟರ್ ರೇಸ್ ಅಲ್ಲಿ ನಮಗೆ ಗ್ರೂವ್ ಇರ್ತಕ್ಕಂಥ ತಗೋಬೇಕು. ಸಪೋಸ್ ಇಲ್ಲಿ ಔಟರ್ ರೇಸ್ ಲಾಕ್ ಆಗಿ ಇನ್ನರ್ ರೇಸ್ ರೋಟೇಟ್ ಆಗ್ಬೇಕಂದ್ರೆ ಇಲ್ಲಿ ನಾವೇನ್ ಮಾಡಬೇಕು, ಔಟರ್ ರೇಸ್ ಇನ್ನರ್ ರೇಸ್ ಅಲ್ಲಿ ಗ್ರೂವ್ ಇರ್ತಕ್ಕಂಥ ಒಂದು ಬೇರಿಂಗ್ ಅನ್ನ ತಗೋಬೇಕು. ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಲರ್ ಬೇರಿಂಗ್ ಇದು ಯಾವುದು, ಬಾಲ್ ಬೇರಿಂಗ್ ಕಂಪೇರ್ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಲೋಡ್ ಅನ್ನು ನಾವು ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಈ ಒಂದು ಬೇರಿಂಗ್ಗಳು ಹೊಂದಿರ್ತವೆ. ನೆಕ್ಸ್ಟ್ ಇದರಲ್ಲಿ ಕೂಡ ಸೆಲ್ಫ್ ಅಲೈನ್ಜಿಂಗ್ ಬರುತ್ತೆ. ಸೆಲ್ಫ್ ಅಲೈನ್ಜಿಂಗ್ ರೋಲರ್ ಅಲ್ಲಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಔಟರ್ ರೇಸ್ ಅಲ್ಲಿ ಸ್ಪೇರಿಕಲ್ ಗ್ರೂವ್ ಇರುತ್ತೆ, ಇನ್ನರ್ ರೇಸ್ಗೆ ಏನಿರುತ್ತೆ, ಇನ್ನರ್ ರೇಸ್ ಅಲ್ಲಿ ಈ ಒಂದು ಸರ್ಫೇಸ್ ಕಾಂಟ್ಯಾಕ್ಟ್ ಎಕ್ಸಾಕ್ಟ್ ಆಗುತ್ತೆ, ಇಲ್ಲಿ ಔಟರ್ ರೇಸ್ ಅಲ್ಲಿ ಮಾತ್ರ ಸ್ಪೇರಿಕಲ್ ಇದು ಬರುತ್ತೆ. ಇವು ಸೆಲ್ಫ್ ಅಲೈನ್ಜಿಂಗ್ ರೋಲರ್ ಬೇರಿಂಗ್ಸ್. ಇಲ್ಲಿ ಕೂಡ ಯಾಕೆ ಸೆಲ್ಫ್ ಅಲೈನ್ಜಿಂಗ್ ಬೇಕಂದ್ರೆ ಇಲ್ಲಿ ಆಕ್ಸಿಯಲ್ ಏನಾದರೂ ಮಿಸ್ ಅಲೈನ್ಮೆಂಟ್ ಆದಾಗ ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಬೇಕಾಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ನೀಡಲ್ ಬೇರಿಂಗ್ಸ್. ಸೊ ಇಲ್ಲಿ ನೀಡಲ್ ಬೇರಿಂಗ್ಸ್ ಹಾಕ್ಬೇಕು ರೋಲರ್, ಇವು ಕೂಡ ಒಂದು ಟೈಪ್ ಆಫ್ ರೋಲರ್ಸ್, ಬಟ್ ನೋಡ್ಲಿಕ್ಕೆ ಒಂದು ಸ್ವಲ್ಪ ಸೂಜಿ ತರ, ಅಂದ್ರೆ ಥಿಕ್ನೆಸ್ ಬಹಳ ಕಡಿಮೆ ಇರ್ತಾವ, ದಪ್ಪ ಇರಲ್ಲ, ನೀಡಲ್ ತರ ಇರ್ತಾವ ನೋಡ್ರಿ. ಇವನು ಕೂಡ ಹಾರ್ಡನಿಂಗ್ ಮಾಡಿರ್ತಾರೆ, ಕ್ರೋಮಿಯಂ ಸ್ಟೀಲ್ ಇಲ್ಲೇ ಮಾಡಿರ್ತಾರೆ, ಹಾರ್ಡನಿಂಗ್ ಆಗಿರುತ್ತೆ, ಫಿನಿಶಿಂಗ್ ಆಗಿರುತ್ತೆ, ಗ್ರೈಂಡಿಂಗ್ ಆಗಿರುತ್ತೆ, ಎಲ್ಲ ಸೇಮ್ ಇರುತ್ತೆ. ಬಟ್ ಪ್ರಮಾಣದಲ್ಲಿ ನೋಡಿದ್ರೆ ಇವು ಸಣ್ಣ ಇರ್ತಾವೆ, ಉದ್ದ ಇರ್ತಾವು, ಬಟ್ ಥಿಕ್ನೆಸ್ ಕಡಿಮೆ ಇರ್ತಾವೆ. ಇವು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಎಲ್ಲಿ ನಮಗೆ ಮೌಂಟಿಂಗ್ ಅಲ್ಲಿ ಮೌಂಟಿಂಗ್ ಪ್ಲೇಸ್ ಅಲ್ಲಿ ಸ್ಪೇಸಿನ ಒಂದು ಸ್ಕೇರ್ಸಿಟಿ ಇರುತ್ತೆ, ಸ್ಪೇಸ್ ಕಡಿಮೆ ಇರುತ್ತೆ, ಅಂತಲ್ಲಿ ನಾವು ಏನ್ ಮಾಡ್ತೀವಿ, ಈ ಒಂದು ನೀಡಲ್ ಬೇರಿಂಗ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ನೀಡಲ್ ಬೇರಿಂಗ್ ಅಲ್ಲಿ ನೋಡಿ ಔಟರ್ ರೇಸು ತುಂಬಾ ತಿನ್ನಾಗಿರುತ್ತೆ. ಆಮೇಲೆ ಇನ್ನರ್ ಅಲ್ಲಿ ಈ ನೀಡಲ್ ಬೇರಿಂಗ್ ಏನಿದೆಲ್ಲ ನೀಡಲ್ಗೆ ಶಾಫ್ಟ್ಗೆ ಹತ್ಕೊಂಡಿರ್ತಾವೆ, ನೀಡಲ್ ಏನಿದಾವಲ್ಲ ಶಾಫ್ಟ್ಗೆ ಡೈರೆಕ್ಟ್ ಆಗಿ ಟಚ್ ಆಗ್ತಾವು. ಇಲ್ಲಿ ಕೂಡ ನಾವು ಕೇಜ್ ಅನ್ನು ಯೂಸ್ ಮಾಡ್ತೀವಿ, ನೀಡಲ್ಗಳು ಜಾಮ್ ಆಗದೆ ಇರೋ ರೀತಿಯಲ್ಲಿ ನಾವು ನೀಡಲ್ಗಳನ್ನ ಪ್ಲೇಸಿಂಗ್ ಮಾಡಲಿಕ್ಕೆ ಇಲ್ಲಿ ಫ್ಲೇಜ್ಗಳನ್ನ ನಾವು ಯೂಸ್ ಮಾಡ್ತೀವಿ ನೀಡಲ್ ಬೇರಿಂಗ್. ನಂತರ ಬರೋದು ಆಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗ್. ಇಲ್ಲಿ ನೋಡಿ ಆಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಲ್ಲಿ ಇಲ್ಲಿ ಇನ್ನರ್ ರೇಸ್ ಅಲ್ಲಿ ಇರ್ತಕ್ಕಂಥ ಗ್ರೂವ್ ಈ ತರ ಗ್ರೂವ್ ಇರುತ್ತೆ, ಮತ್ತೆ ಔಟರ್ ರೇಸ್ ಅಲ್ಲಿ ಈ ತರ, ಇದು ಆಂಗ್ಯುಲರ್ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ
ದೀಸ್ ಆರ್ ಬೇರಿಂಗ್ಸ್ ಡಿಸೈನ್ ಟು ಟೇಕ್ ಅನ್ ಆಕ್ಸಿಯಲ್ ಥ್ರಸ್ಟ್ ಆಸ್ ವೆಲ್ ಆಸ್ ರೇಡಿಯಲ್ ಥ್ರಸ್ಟ್. ಇಲ್ಲಿ ಈ ಬೇರಿಂಗ್ ಅಲ್ಲಿ ನಾವು ಆಕ್ಸಿಯಲ್ ಲೋಡನ್ನು ಕೊಡಬಹುದು ಮತ್ತೆ ರೇಡಿಯಲ್ ಲೋಡ್ ಎರಡೂ ಲೋಡನ್ನು ಕೂಡ ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದರಲ್ಲಿ ಇದೆ. ಯಾವುದರಲ್ಲಿ? ಆಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೇಪರ್ ರೋಲರ್ ಬೇರಿಂಗ್. ಇದು ಬಹಳ ಇಂಪಾರ್ಟೆಂಟ್. ಇದು ಬಹಳಷ್ಟು ಎಲ್ಲ ವೆಹಿಕಲ್ ಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇದೇನಾಗುತ್ತೆ ಅಂದ್ರೆ ದಿಸ್ ಈಸ್ ಯೂಸ್ಡ್ ಫಾರ್ ಟೇಕಿಂಗ್ ಹೈ ಆಕ್ಸಿಯಲ್ ಥ್ರಸ್ಟ್ ಲೋಡ್ಸ್. ಇಲ್ಲಿ ಮುಖ್ಯವಾಗಿ ಇದನ್ನ ನಾವು ಎದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಆಕ್ಸಿಯಲ್ ಲೋಡ್ ಅನ್ನ, ಇಲ್ಲಿ ರೇಡಿಯಲ್ ಲೋಡ್ ಅಲ್ಲ, ಇದೇನಿದ್ರು ಆಕ್ಸಿಯಲ್ ಲೋಡ್ ಅನ್ನ ಇಲ್ಲಿಂದ ಹಿಂಗೆ ಆಕ್ಸಿಯಲ್ ಲೋಡ್ ಈ ತರ ಲೋಡ್ ಹಿಂಗೆ ಲೋಡ್ಗಳನ್ನ ಇದು ವಿಸ್ಟಾಂಡ್ ಮಾಡುತ್ತೆ. ಈ ತರ ಲೋಡ್ ಅಲ್ಲ, ಇದು ಆಕ್ಚುಲಿ ಆಕ್ಸಿಯಲ್ ಲೋಡ್ಗೆ ನಾವು ವಿಸ್ಟಾಂಡ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಟೇಪರ್ಡ್ roller bearings with slow tapered cones are used where the axial thrust is more than the radial load. ಇಲ್ಲಿ axial thrust radial thrust ಗಿಂತ ಜಾಸ್ತಿ ಇರುತ್ತೋ ಅಲ್ಲಿ ನಾವು ಇವನ್ನ ಯೂಸ್ ಮಾಡ್ತೀವಿ. These bearings are made to take thrust from one direction only. ಸೊ ಇಲ್ಲಿ ನೋಡಿ, ನಾವು ಈ ಬೇರಿಂಗ್ ಅಲ್ಲಿ ಸಪೋಸ್ ನಾವು ಥ್ರಸ್ಟ್ ಹಾಕ್ಬೇಕಾದ್ರೆ ಈ ಒಂದು ಕಡೆಯಿಂದ ಮಾತ್ರ ತಗೋಬಹುದು, ಮತ್ತೆ ಮೇಲ್ಗಡೆ ಹಿಂಗೆ ಬೇಕಂದ್ರೆ ಇದು ತಗೊಳಲ್ಲ. ಇದಕ್ಕೆ ಮತ್ತೆ ಬೇರೆ ಬೇಕು, ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಬೇರಿಂಗ್ ಬಿಟ್ಟು ಮಾಡಬೇಕು. ಸೊ ನಾವು ಈ ಶಾಫ್ಟ್ ಇದೆ, ಈ ಶಾಫ್ಟ್ ಅಲ್ಲಿ ಈ ಕಡೆನೂ ಆಕ್ಸಿಯಲ್ ಲೋಡ್ ಇದೆ, ಈ ಕಡೆನೂ ಆಕ್ಸಿಯಲ್ ಲೋಡ್, ಎರಡು ಕಡೆ ಇದೆ. ಸೊ ಇದ್ದಾಗ ನಾವು ಏನ್ ಮಾಡ್ಬೇಕಾಗತ್ತೆ, ಈ ಕಡೆ ಒಂದು ಟೇಪರ್ ಬೇರಿಂಗು ಮತ್ತೆ ಈ ಕಡೆ ಎಂಡಿಗೊಂದು ಈ ಕಡೆ ಎಂಡಿಗೊಂದು ಎರಡು ಕಡೆ ಎಂಡಿಗೊಂದೊಂದು ಟೇಪರ್ ರೋಲರ್ ಬೇರಿಂಗ್ ಅನ್ನ ಮೌಂಟ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಾವು ಎರಡು ಕಡೆ ನೋಡಿ. ಇವೆಲ್ಲಿ ಕಂಡು ಬರ್ತಾವ ಒಂದು ಜಾಸ್ತಿ ಬಸ್ಗಳಲ್ಲಿ, ಲಾರಿಗಳಲ್ಲಿ, ಆಮೇಲೆ ಎಲ್ಲ ಆಟೋಮೊಬೈಲ್ಸ್ಗಳಲ್ಲಿ, ಆಕ್ಸೆಲ್ಗಳಲ್ಲಿ, ಆಟೋಮೊಬೈಲ್ 4 ವೀಲ್ ಮೌಂಟ್ ಮಾಡಿರ್ತಾರಲ್ಲ. ಸೊ ಈ ಒಂದು ಆ ಆಕ್ಸೆಲ್ ಮೇಲ್ಗಡೆ ಈ ಒಂದು ಟೇಪರ್ ರೋಲರ್ ಬೇರಿಂಗ್ ಇರ್ತಾವ. ಸೊ ಇವು ಎರಡು ಕಡೆ ಇರ್ತಾವ, ಹೊರಗೊಂದು ಒಳಗೊಂದು, ಎರಡು ವೆಹಿಕಲ್ ಹೋಗುವಾಗ ಈ ಕಡೆ ಲೋಡ್ ಬಂದ್ರೆ ಈ ಕಡೆ ಹಾಕಿದಾಗುತ್ತೆ, ಈ ಕಡೆ ಇದು ಮಾಡಿದಾಗ ಇಲ್ಲಿ ಲೋಡ್ ಬಂದಾಗ ಅದನ್ನ ಇದು ವಿಚಾರಣೆ ಮಾಡ್ತಕ್ಕಂಥ ಕೆಪಾಸಿಟಿ ಬೇಕಾಗುತ್ತೆ. ಅದಕ್ಕೆ ಎರಡು ಕಡೆ ಇರ್ತಕ್ಕಂಥ ಟೇಪರ್ ಲೋಡರ್ಗಳನ್ನ ಎರಡು ಟೇಪರ್ ಬೇರಿಂಗ್ ಗಳನ್ನ ನಾವು ಹಾಕಿರ್ತೇವೆ ಅಲ್ಲಿ. ನೆಕ್ಸ್ಟ್ ಥ್ರಸ್ಟ್ ಬಾಲ್ ಬೇರಿಂಗ್. ಇದು ಬಾಲ್ ಬೇರಿಂಗು, ಬಟ್ ಇದ್ರದ್ದು ಮೇನ್ ಆಗಿ ಇದನ್ನು ಎದಕ್ಕೆ ಡಿಸೈನ್ ಮಾಡ್ತಾರೆ ಅಂದ್ರೆ axial load ಸಲುವಾಗಿ. These bearings are useful for taking vertical thrust load but